ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವೇರಿಯಸ್ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ, ಅವುಗಳ ಪ್ರಾಡಕ್ಟನ್ನು ಫೈಂಡ್ ಮಾಡಬೇಕು. ಸೊ ಇಟ್ ಈಸ್ ಈಕ್ವಲ್ ಟು, ಸೊ ಪ್ರಾಡಕ್ಟು ಯಾವ ರೀತಿ ಡಿಫೈನ್ ಆಗುತ್ತೆ, ಫಸ್ಟು ಡಿಫೈನ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಅಫ್ಕೋರ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಡಿಫೈನ್ ಆಗಿರುತ್ತೆ. ಫಸ್ಟ್ ಮ್ಯಾಟ್ರಿಕ್ಸ್ನ ಕಾಲಮು ಸೆಕೆಂಡ್ ಮ್ಯಾಟ್ರಿಕ್ಸ್ನ ರೋಗೆ ಈಕ್ವಲ್ ಆಗಿರಬೇಕು. ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ನಲ್ಲಿ 2 ಕಾಲಮ್ ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ 2 ರೋ ಇದೆ. ದೇರ್ಫೋರ್ the product of these two matrices is defined. So we can multiply these two matrices. ಈಗ ಯಾವ ರೀತಿ ಡಿಫೈನ್ ಮಾಡ್ತೀವಿ, ಫಸ್ಟ್ ಮ್ಯಾಟ್ರಿಕ್ಸ್ನ ರೋ ತಗೊಳ್ತೀವಿ, ಪ್ರತಿ ಕಾಲಮ್ಗೆ ಆ ಎಲಿಮೆಂಟ್ಗಳನ್ನು ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಫಸ್ಟ್ ರೋ ಯಾವುದು 1 - 2, ಈ ಎಲಿಮೆಂಟ್ಗಳನ್ನ ತಗೊಂಡು ಫಸ್ಟ್ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, 1 ಮತ್ತು 2ಗೆ ಮಲ್ಟಿಪ್ಲೈ ಮಾಡಬೇಕು, 1 ಮತ್ತು -2 ಈ ರೀತಿ. ಸೊ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ ಅಂದರೆ 1 1 1, 1 1 1, ಅಥವಾ ಒಂದು ರೀತಿ ಬರೆಯೋದಾದರೆ 1 ಡೈರೆಕ್ಟಾಗಿ ಬರೆದು ಬಿಡ್ತೀನಿ, ಏನು ತೊಂದರೆ ಇಲ್ಲ, ಅಥವಾ ಒಂದು ಸ್ಟೆಪ್ ನಾನು ಬರೆದು ತೋರಿಸುವಂಥದ್ದು ತೋರಿಸ್ಬೋದು. 1 × 1 ಪ್ಲಸ್ -2 × 2, -2 × 2. ಸೊ ಇದು ಫಸ್ಟ್ ಎಲಿಮೆಂಟ್. ಇನ್ನು ಸೆಕೆಂಡ್ ಎಲಿಮೆಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದೇ ಫಸ್ಟ್ ರೋ ತಗೋಬೇಕು, ಸೆಕೆಂಡ್ ಕಾಲಮ್ ತಗೋಬೇಕು. ಸೆಕೆಂಡ್ ಕಾಲಮ್ ಅಂದರೆ 1 × 2, 1 × 2 ಪ್ಲಸ್ -2 × 3, -2 × 3. ನೆಕ್ಸ್ಟು ಅದೇ ಫಸ್ಟ್ ರೋ ತಗೋಬೇಕು, ಥರ್ಡ್ ಕಾಲಮ್ ತಗೋಬೇಕು, 1 × 3, 1 × 3 ಪ್ಲಸ್ -2 × 1, -2 × 1 ಈ ರೀತಿ. ನೆಕ್ಸ್ಟ್ ಒನ್, ಈಗ ಫಸ್ಟ್ ರೋ ಇಂದ ಎಲ್ಲ ಮುಗಿದ ಮೇಲೆ ಈಗ ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು ಅಂತಂದರೆ ಸೆಕೆಂಡ್ ರೋಗೆ ಹೋಗಬೇಕು. ಸೆಕೆಂಡ್ ರೋ ಇಂದ ಸೆಕೆಂಡ್ ರೋ ಯಾವುದು 2 3, ಇಲ್ಲಿಂದ ಫಸ್ಟ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ಕಾಲಮ್. ಇಲ್ಲಿ 2 1 ಜೊತೆ 3 2 ಜೊತೆ ಮಲ್ಟಿಪ್ಲೈ ಆಗಬೇಕು. 2 1 2, 3 2. ದೇರ್ಫೋರ್ 2 × 1 ಪ್ಲಸ್ 3 × 2, 3 × 2. ಇನ್ನು ಫಸ್ಟ್ ರೋ ಆಯ್ತಲ್ಲ, ಈಗ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, 2 × 2, 3 × 3, 2 × 2 plus 3 × 3. Now third column, 2 × 3, 3 × 1, 2 × 3 plus 3 × 1. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಎಲ್ಲ ಮುಗಿದು. ಈಗ ಮಲ್ಟಿಪ್ಲೈ ಮಾಡಿ ಮತ್ತು ವ್ಯಾಲ್ಯೂ ಬರೀ. 1 1 1, ಪ್ಲಸ್ ಇಂಟು ಮೈನಸ್ ಮೈನಸ್, 2 2 4, 1 2 2, minus 2 3 6, 1 3 3, minus 2 1 2, 2 1 2, plus 3 2 6, 2 2 4, plus 3 3 9, 3 2 6, plus 3 1 3. ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂತಂದರೆ ಈ ಸ್ಟೆಪ್ನ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಈ ಸ್ಟೆಪ್ ಬರ್ಬಿಡ್ಬೋದು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1 - 3 ಅಂದರೆ 1 - 4 ಅಂದರೆ -3, 2 - 6 ಅಂದರೆ -4, 3 - 2 ಅಂತಂದರೆ 1, 2 + 6 ಇಟ್ ಈಸ್ 8, 4 + 9 ಈಸ್ 13, 6 + 3 ಈಸ್ 9. ದಿಸ್ ಈಸ್ ದ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಸೊ ಸೆಕೆಂಡ್ ಮ್ಯಾಟ್ರಿಕ್ಸೇ ನಾನು ಏನು ಮಾಡ್ತೀನಿ ಅಂತಂದರೆ ಈ ಮ್ಯಾಟ್ರಿಕ್ಸ್ನ ಸ್ವಲ್ಪ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿವರೆಗೆ ಸಾಕು. ಆ ಎಲಿಮೆಂಟ್ಗಳು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಇಷ್ಟು ಸಾಕು. ಈಗ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್, 2 1 ಜೊತೆ 3 0 ಜೊತೆ 4 3 ಜೊತೆ ಮಲ್ಟಿಪ್ಲೈ ಆಗಬೇಕು. ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. 2 1 2, 3 0 0, 4 3 12. ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್, 2 - 3 ಅಂದರೆ -6, ಪ್ಲಸ್ 3 2 6, ಪ್ಲಸ್ 4 0 0. ಈಗ ಥರ್ಡ್ ಕಾಲಮ್ಗೆ ಬರೋಣ. 2 5 10, ಪ್ಲಸ್ 3 4 12, ಪ್ಲಸ್ 4 5 20. ಈಗ ಫಸ್ಟ್ ರೋ ಕಂಪ್ಲೀಟ್ ಆಯ್ತಲ್ಲ, ಈಗ ಸೆಕೆಂಡ್ ರೋಗೆ ಬರೋಣ. ಸೆಕೆಂಡ್ ರೋ ಈಗ ಯಾವುದು ಸೆಕೆಂಡ್ ರೋ. ಸೆಕೆಂಡ್ ರೋ ಅಂತಂದರೆ 3 4 5. ಇಲ್ಲಿಂದ ಈಗ ಫಸ್ಟ್ ಕಾಲಮ್
3 1s 1 4 0 5 3 ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. 3 1s 3 ಪ್ಲಸ್ 4 0s 0 ಪ್ಲಸ್ 5 3s 15. ಅದೇ ರೀತಿ ಸೆಕೆಂಡ್ ಕಾಲಮ್ ಬನ್ನಿ. -3 2 0 3 -3 ಮಲ್ಟಿಪ್ಲೈ ಆದರೆ -9, 4 ಮತ್ತು 2 ಮಲ್ಟಿಪ್ಲೈ ಆದರೆ 8, 5 ಮತ್ತು 0 ಮಲ್ಟಿಪ್ಲೈ ಆದರೆ 0. ಇನ್ನು ಥರ್ಡ್ ಕಾಲಮಿಗೆ ಬನ್ನಿ. 5 4 5 3 ಮತ್ತು 5 ಮಲ್ಟಿಪ್ಲೈ ಆದರೆ 15 ಪ್ಲಸ್ 4 ಮತ್ತು 4 ಮಲ್ಟಿಪ್ಲೈ ಆದರೆ 16 ಪ್ಲಸ್ ಈ 5 ಮತ್ತು 5 ಮಲ್ಟಿಪ್ಲೈ ಆದರೆ ಇಟ್ ಈಸ್ 25. ಸೊ ಇದು ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಆಯಿತು. ಸೆಕೆಂಡ್ ರೋ ಆದಮೇಲೆ ನೆಕ್ಸ್ಟ್ ಥರ್ಡ್ ರೋ ಬರೋಣ. ಥರ್ಡ್ ರೋ ಅಂತಂದರೆ 4 5 6 ಇದೆ. ಸೊ ಇಲ್ಲಿಂದ ಫಸ್ಟ್ ಕಾಲಮ್ ತಗೊಳ್ಳಿ. 4 1 ಜೊತೆ ಮಲ್ಟಿಪ್ಲೈ ಆಗಬೇಕು. 4 1s 4 ಪ್ಲಸ್ 5 0 ಮಲ್ಟಿಪ್ಲೈ ಆದರೆ 0 ಪ್ಲಸ್ 6 3 ಮಲ್ಟಿಪ್ಲೈ ಆದರೆ 18. ಅದೇ ರೀತಿ 4 -3 ಜೊತೆ ಮಲ್ಟಿಪ್ಲೈ ಆದರೆ, ಅಂದರೆ ಸೆಕೆಂಡ್ ಕಾಲಮ್ ಬಗ್ಗೆ ಹೇಳ್ತಿರೋದು ನಾನು. -3 ಜೊತೆ ಮಲ್ಟಿಪ್ಲೈ ಆದರೆ -12 ಆಗುತ್ತೆ. ಇನ್ನು 5 2 ಜೊತೆ ಮಲ್ಟಿಪ್ಲೈ ಆದರೆ +10 ಆಗುತ್ತೆ. ಪ್ಲಸ್ ಇದು 6 0 ಜೊತೆ ಮಲ್ಟಿಪ್ಲೈ ಆದರೆ 0. ಇನ್ನು ಥರ್ಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. 4 5s 20 ಪ್ಲಸ್ 5 4s 20 ಪ್ಲಸ್ 6 5s 30. ಸೊ ಈ ರೀತಿ ಪ್ರತಿಯೊಂದು ಎಲಿಮೆಂಟನ್ನು ಕೂಡ ಈ ಡೆಫಿನೇಷನ್ ಯೂಸ್ ಮಾಡಿ ಮಲ್ಟಿಪ್ಲೈ ಮಾಡ್ತೀವಿ. ಈಗ ಆ್ಯಡ್ ಮಾಡಿ. 2 + 12 ಇಟ್ ಈಸ್ 14 ಪ್ಲಸ್ 6 - 6 ಕ್ಯಾನ್ಸಲ್ ಆಗಿಬಿಟ್ರೆ ಇದು 0. ಇಲ್ಲಿ ಎಷ್ಟಾಗ್ತದೆ ಅಂತಂದರೆ 10, ಇದೊಂದು 10 20 22 22 + 20 ಅಂದರೆ 42. therefore it will be equal to 42. ಇದು ಎಷ್ಟಾಗ್ತದೆ? 15 + 3 ಇಟ್ ಈಸ್ 18. -9 + 8 ಮೀನ್ಸ್ -1. ಇದು ನೋಡಿ 5, ಇದೊಂದು 5 ಎಷ್ಟಾಯ್ತು ಅಲ್ಲಿಗೆ? 10 ಪ್ಲೇಸ್ ತೊಗೊಂಡ್ರೆ 10 20 20 40 ಪ್ಲಸ್ ಇದೊಂದು 5 ಅಂದರೆ 56 ಆಗ್ತದೆ. 56 ಎಸ್. ಇನ್ನಿದು 18 + 4 ಅಂತಂದರೆ 22, -12 + 10 ಅಂತಂದರೆ -2. ಇದು 20 20 40 40 + 30 ಅಂತಂದರೆ ಇಟ್ ಈಸ್ 70. ಸೊ ದಿಸ್ ಈಸ್ ದ ಮ್ಯಾಟ್ರಿಕ್ಸ್, required matrix, means product of those two matrices. Next one 2 1 3 2 -1 1. The second matrix is 1 0 1 -1 2 1. So ಈ ರೀತಿ ಇದೆ solution. First 2 1 ಅನ್ನ 1 -1. So first row first column 2 1 ಜೊತೆ 1 -1 ಜೊತೆ ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ. 2 1s 2, 1 × -1 is -1. ಸೆಕೆಂಡ್ ರೋ ತಗೊಳ್ಳಿ ಅಥವಾ ಸೆಕೆಂಡ್ ಕಾಲಮ್ ತಗೊಳ್ಳಿ. 2 × 0 ಈಸ್ 0 ಪ್ಲಸ್ 1 × 2 ಈಸ್ 2. ಇನ್ನು ಥರ್ಡ್ ಕಾಲಮ್ ತಗೊಳ್ಳಿ. 2 1s 2 ಪ್ಲಸ್ 1 1s 1. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಓಕೆ, ಈಗ ಸೆಕೆಂಡ್ ರೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಫಸ್ಟ್ ಕಾಲಮ್ ತಗೊಳ್ಳೋಣ. ಈಗ ಫಸ್ಟ್ ಕಾಲಮ್ 3 × 1 ಈಸ್ 3, 2 × -1 ಈಸ್ -2. ಸೆಕೆಂಡ್ ಕಾಲಮ್ ತಗೊಳ್ರಿ. 3 × 0 ಈಸ್ 0 ಪ್ಲಸ್ 2 × 2 ಈಸ್ 4. ಥರ್ಡ್ ಕಾಲಮ್ ತಗೊಳ್ರಿ. 3 × 1 ಈಸ್ 3 ಪ್ಲಸ್ 2 × 1 ಈಸ್ 2. ಈಗ ಥರ್ಡ್ ರೋಗೆ ಬರೋಣ. ಥರ್ಡ್ ರೋ ಆ್ಯಂಡ್ ಈಚ್ ಕಾಲಮ್. ಥರ್ಡ್ ರೋಗೆ ಬರೋಣ. ಥರ್ಡ್ ರೋ ಅಂದರೆ -1 1. ಇಲ್ಲಿ ಈ -1 1. ಥರ್ಡ್ ರೋ ಫಸ್ಟ್ ಕಾಲಮ್. -1 × 1 ಅಂದರೆ -1, 1 × -1 ಅಂತಂದರೆ -1. ಇನ್ನು ಸೆಕೆಂಡ್ ಕಾಲಮ್ ತಗೊಳ್ಳಿ. -1 × 0 0 ಪ್ಲಸ್ 1 × 2 ಈಸ್ 2. ಇನ್ನು ಥರ್ಡ್ ಕಾಲಮ್ -1 × 1 -1 ಪ್ಲಸ್ 1 × 1 ಈಸ್ 1. therefore +1. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್ ಬರ್ತದೆ. 2 - 1 ಮೀನ್ಸ್ 1, 0 + 2 ಈಸ್ 2, 2 + 1 ಈಸ್ 3, 3 - 2 ಈಸ್ 1, 0 + 4 ಈಸ್ 4, 3 + 2 ಈಸ್ 5. ಇಲ್ಲಿ -1 -1 ಇದೆ. -1 -1 ಅಂತಂದರೆ -2, 0 + 2 ಮೀನ್ಸ್ 2, -1 + 1 ಎರಡು ಕ್ಯಾನ್ಸಲ್ ಆಗಿಬಿಟ್ರೆ 0. therefore ದಿಸ್ ಇಸ್ ದ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್. ನೋಡಿ ಇದು 3/3 ಮ್ಯಾಟ್ರಿಕ್ಸು. ಸೊ 3/3 ಮ್ಯಾಟ್ರಿಕ್ಸ್ ಯಾಕೆ ಬರುತ್ತೆ ಅಂತಂದರೆ ಎರಡು ಆರ್ಡರ್ಗಳ
ಫಸ್ಟ್ ಮ್ಯಾಟ್ರಿಕ್ಸ್ ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ನ ಕಾಲಮ್ ಎರಡನ್ನೂ ಮಲ್ಟಿಪ್ಲೈ ಆಗಿ ಬರೋದು ಅಷ್ಟೇ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ನ ಆರ್ಡರ್ ಏನಿದೆ 3/2 ಇದೆ, ಇದು 2/3. ಸೊ ಇದನ್ನ ಬಿಟ್ಟರೆ ಇದೇ ಆರ್ಡರ್ ಆಗುತ್ತೆ 3/3. ದೇರ್ಫೋರ್ ದಿಸ್ ದ ಪ್ರಾಡಕ್ಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಓಕೆ, ಈಗ ನೆಕ್ಸ್ಟ್ ಹೋಗೋಣ ಸೊಲ್ಯೂಷನ್. ಫಸ್ಟ್ ರೋ 3 - 1 3, ಫಸ್ಟ್ ಕಾಲಮ್ 2 1 3, 3 2s are 6, -1 into 1 -1, 3 3s are 9. ಈಗ ಸೆಕೆಂಡ್ ಕಾಲಮ್ ಬನ್ನಿ. ಸೆಕೆಂಡ್ ಕಾಲಮ್ 3 into -3 -9, -1 into 0 0, ಪ್ಲಸ್ 3 1s are 3. ಈಗ ಸೆಕೆಂಡ್ ರೋ ಬರೋಣ. ಸೆಕೆಂಡ್ ರೋ ಏನಿದೆ ಎಲಿಮೆಂಟ್ಸು -1 0 2 ಅಂತ ಇದೆ. -1 ಈ 0 ಅದು ಈ ಸೆಕೆಂಡ್ ರೋ ಫಸ್ಟ್ ಕಾಲಮ್. -1 into 2 is -2, 0 into 1 is 0, ಪ್ಲಸ್ 2 3s are 6. ಈಗ ಸೆಕೆಂಡ್ ಕಾಲಮ್ ತಗೊಳ್ರಿ. -1 into -3 it is 3, 0 into 0 is 0, plus 2 into 1 is 2. So it is equal to 6 - 1 ಅಂದರೆ 5, 5 plus 9 is 14, -9 plus 3 means -6. ಇದು -2 ಇದೆ, -2 plus 6 ಅಂತಂದರೆ ಇಟ್ ಈಸ್ 4, 3 plus 2 is 5. 0 ಇದ್ದರೆ ಅದನ್ನು ನಾನು ಕ್ಯಾಲ್ಕುಲೇಷನ್ ತಗೊಂಡಿಲ್ಲ ಅಷ್ಟೇ. ಸೊ ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ ದೋಸ್ ಟು ಗಿವನ್ ಮ್ಯಾಟ್ರಿಸಸ್.